ಹಾಯ್ ಗೈಸ್, ಲಿಯೋ ಮೂವಿ ಆದಮೇಲೆ ಒಂದು ಕ್ರೇಜಿ ಸೆಲೆಕ್ಟ್ ನಾವು ವೇಟ್ ಮಾಡ್ತಿದ್ದೋ. ಇವತ್ತೊಂದು ಟೇಲರ್ ರಿಲೀಸ್ ಆಗಿದೆ. ನಾ ಮಾತಾಡ್ತೀನಿ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗೋಟ್ ಮೂವಿ ಟೇಲರ್ ರಿಲೀಸ್ ಆಗಿದೆ. ತಲಪತಿ ವಿಜಯ್ ಮೇನ್ ಆ್ಯಕ್ಟರ್ ಆ್ಯಂಡ್ ಪ್ರಭುದೇವ ಫಿಲ್ಮ್ ಡೈರೆಕ್ಟರ್ ಬೈ ವೆಂಕಟ್ ಪ್ರಭು. ವೆಲ್, ಒಂದೊಂದು ಡೀಟೇಲಾಗಿ ನಾವು ಮಾತಾಡೋದು. ಇದಕ್ಕೆ ಥೋड़ा ಪೋಸ್ಟರು ಮತ್ತು ಒಂದು ಟೀಸರ್ ಒಂದು ಗ್ಲಿಮ್ ರಿಲೀಸ್ ಆಗಿತ್ತಲ್ಲ, ಅವಾಗ ಸ್ವಲ್ಪ ಥಿಂಕಿಂಗ್ ನಂಗೆ ಬೇರೆ ಇತ್ತು ಮೂವಿ ಮೇಲೆ. ಬಟ್ ಹಿಂದಿ, ತೆಲುಗು, ತಮಿಳ್ದಾಗ ಟೇಲರ್ ರಿಲೀಸ್ ಆಗಿದೆ. 3 ನಿಮಿಷ ಸನ್ನಿ ಟೇಲರ್ ಅದ. ಒಂದು ಹೈಪ್ ಬರಬೇಕು, ಒಂದು ವೈಬ್ರೇಷನ್ ಬರಬೇಕಿತ್ತು ಟೇಲರ್ ನೋಡಿಗೆಸಿ. ಯಾಕಂದ್ರೆ ಲಿಯೋ ಮೂವಿ ಇಷ್ಟಗನ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ನೆಕ್ಸ್ಟ್ ಮೂವೀಸಲ್ಲೇ ಕ್ರೇಜಿನೆಸ್ ಕಾಣಲತ್ತಿತ್ತು ನನಗೂ. ತಮಿಳ್ ಇಂಡಸ್ಟ್ರಿಯಾಸೆ ರಜನಿಕಾಂತ್ ಒಂದು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಹೀರೋ ಆರ. ಅವ್ರಾದಮೇಲೆ ಕಮಲ್ ಹಾಸನ್ ಸರ್ ಆಗಲಿ, ಅವರಾದಮೇಲೆ ತಲಪತಿ ವಿಜಯ್ ಆಗಲಿ, ತಲಪತಿ ವಿಜಯ್ ಆದಮೇಲೆ ಸೂರ್ಯ ಅವರು. ಯಾಕೆ ಇವ್ರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಹೀರೋಗಳಾರ. ನೆಕ್ಸ್ಟ್ ಮೂವಿ ಯಾವನೋ ಬಂದು ಅಂದ್ರೆ ಒಂದು ಕ್ರೇಜಿಲೆಸ್ ಎಲ್ಲೋ ಮಂದಿ ವೇಟ್ ಮಾಡ್ತಾರೆ. ಲಿಯೋ ಮೂವಿ ಇಷ್ಟೊಂದು ಸಕ್ಸಸ್ಫುಲ್ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ಇದು ಮೂವಿ ಲಾಸೆ ಒಂದು ಕ್ರೇಜಿನೆಸ್ ಪಬ್ಲಿಕ್ ಆಡಿಯನ್ಸ್ ವೇಟ್ ಮಾಡ್ತಾರೆ. ಇದು ಅನೌನ್ಸ್ಮೆಂಟ್ ಕೊಟ್ಟ ಮೇಲೆಸೆ ಮತ್ತು ತಲಪತಿ ವಿಜಯ್ ಪಾಲಿಟಿಕ್ಸ್ದಾಗ ಹೋದ್ಮೇಲೆ ಈಗ ನೆಕ್ಸ್ಟ್ ಮೂವಿ ತೊಡೆ ಬರವ. ಅದಾದ್ಮೇಲೆ ಮೂವಿಗಳು ಮಾಡಲ್ಲ ಅಂತಂದ್ರೆ. ಬಟ್ ನೋಡಮ್, ಇದು ಮೂವಿನೂ ಅಲ್ಲಿ ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಆಗತ್ತದ. ಒಂದು ಟೇಲರ್ ರಿಲೀಸ್ ಆಗ್ಯದಲ್ಲ, ಒಂದು ಸ್ಪೈ ಆ್ಯಕ್ಷನ್ ಮೂವಿ ಅಂತ ಟೇಲರ್ ರಿಲೀಸ್ ಮಾಡಿದ. ವೆಲ್, ಡಿಸಪಾಯಿಂಟ್ ಇಲ್ಲ, ಬಟ್ ಏನು ಹೈಪ್ ಇರಬೇಕಲ್ಲ. ವಾವ್, ಏನು ಕ್ಯಾರೆಕ್ಟರ್ ಅವಪ್ಪ, ಏನು ಸೀನ್ಸ್ಗಳು ಅಂತ ಶಾಕಿಂಗ್ ನಾವು ಆಗ್ಬೇಕು. ಇದು ಟೇಲರ್ ಒಳಗೆ ಥೋಡೆ ಸೀನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಎಲ್ಲೇ ನೋಡಿದ್ರೆ ನಿಮ್ಗೆ ಅನ್ಸಲಾಗಿದೆ. ಹಾಲಿವುಡ್ ಆಸೆ ಬ್ಯಾಡ್ ಬೈ ಮೂವೀಸ್ ಒಳಗೆ ವಿಲ್ ಸ್ಮಿತ್ ಡಬಲ್ ರೋಲ್ ಕ್ಯಾರೆಕ್ಟರ್ ಇತ್ತು ಅದರೊಳಗೆ. ವೆಲ್, 2 ಪಾರ್ಟ್ ನಾನು ನೋಡಿದೆ. ಬಟ್ ಇದನ್ನ ಲಾಸ್ಟ್ ಒಂದು ಪಾರ್ಟ್ ಬಂದಿತ್ತಲ್ಲ, ಅದನ್ನು ನಾನು ನೋಡಿದೆ. ಬಟ್ ರಿವ್ಯೂ ಕೊಡೋಕ್ಕೆ ನನಗೆ ಆಗಲಿಲ್ಲ. ವೆಲ್, ನಾವು ಮಾತಾಡ್ಬೇಕಂದ್ರೆ ಅದ್ರೊಳಗೂ ವಿಲ್ ಸ್ಮಿತ್ ಡಬಲ್ ಕ್ಯಾರೆಕ್ಟರ್ ಇತ್ತು ನೋಡಿರಿ. ಇದ್ರೊಳಗೆ ನಾವು ಮಾತಾಡ್ಬೇಕಂದ್ರೆ ಅದು ತಲಪತಿ ವಿಜಯ್ ಹೆಂಗ್ ಲುಕ್ನಾಗಲಿ ಮತ್ತು ಇನ್ನೊಂದು ಲುಕ್ನಾಗಲಿ ಟ್ರಿಬಲ್ ವೇರಿಯೇಷನ್ ನನ್ನ ಕಾಣ್ಲತ್ತಾರ. ವೆಲ್, ಲಿಯೋ ಮೂವಿ ಒಳಗೆ ಇವರು ಸಣ್ಣ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡೋದಿಲ್ಲ. ಅವ್ರನ್ನ ಆ್ಯಕ್ಟಿಂಗ್ ಸರಿಯಾಗಿತ್ತು ಬಟ್ ಆ ಫಿಲ್ಮ್ ಒಳಗೆ. ಬಟ್ ಈ ಫಿಲ್ಮ್ ಒಳಗೂ ಅವ್ರನ್ನೂ ತೊಗೋಬೇಕಿತ್ತು ಒಂದು ಪಾಯಿಂಟ್ ನನಗೆ ಅನ್ಸಿದೆ. ಯಾಕಂದ್ರೆ ಸರಿಯಾಗಿ ನನಗೆ ಅನ್ಸಿದೆ. ಬಟ್ ಏನೋ ಇಲ್ಲಿ ನನಗೆ ಅದೇ ಪಾಯಿಂಟ್ ನನಗೆ ಅನ್ಸಲತ್ತದ. ಯಾಕಂದ್ರೆ ಬ್ಯಾಡ್ ಬೈ ಮೂವೀಸ್ ಒಳಗೆ ವಿಲ್ ಸ್ಮಿತ್ ಮಗನೇ ಅಗೇನ್ಸ್ಟ್ ಆತನ. ಸೊ ಇಲ್ಲಿನೂ ಒಂದು ಪಾಯಿಂಟ್, ನೀವು ಒಂದು ಲಾಸ್ಟಿಗೆ ಒಂದು ಡೈಲಾಗ್ ಕೇಳ್ರಿ, ನನಗೆ ಸೋಲಿಸ್ತೀನಿ ಅಂತ ಒಂದು ಡೈಲಾಗ್ ಅದ ಎಂಡಿಂಗ್ದಾಗ. ಅದು ಪಾಯಿಂಟ್ ಅದೇ ನನಗೆ ಅನ್ಸದ. ಇಲ್ಲಿ ಅಗೇನ್ಸ್ಟ್ ಅವ ಆತನ, ಅದು ಪಾಯಿಂಟ್ ನನಗೆ ಅನ್ಸಲ್ಲ. ಯಾಕಂದ್ರೆ ಒಂದು ಸ್ಪೈ ಆ್ಯಕ್ಷನ್ ಮೂವಿ ಅದ. ತೋ ಇಲ್ಲಿ ತಲಪತಿ ವಿಜಯ್ ಏನು ಮಾಡ್ತಾರೆ, ರಿಟೈರ್ಮೆಂಟ್ ಆದಮೇಲೆ ಮತ್ತು ಅವ್ನು ಇನ್ನೊಬ್ಬರು ಫ್ಯಾಮಿಲಿದಾಗ ರೆಸ್ಪಾನ್ಸಿಬಲ್ ತೋತಿರ್ಬೇಕು. ರಾ ಒಳಗೆ ಜಾಯ್ನ್ ಆಗಲಿಕ್ಕೆ ಇನ್ನೊಬ್ಬರು ಒಂದು ಮಗನಿಗೆ ಜಾಯ್ನ್ ಮಾಡ್ತಿರ್ಬೇಕು. ಅದು ಪಾಯಿಂಟ್ ನಮಗೆ ಅನ್ಸ. ಬಟ್ ಫಾರಿನ್ ಲೊಕೇಶನ್ ಚಲೋವಾಗಿ ತೋರಿಸ್ಯಾರ. ಚೈನಾ ಅಲ್ಲಿ, ಜಪಾನಲ್ಲಿ ಮತ್ತು ರಷ್ಯಾದ ತೊಳೆ ಲೊಕೇಶನ್ ಎಲ್ಲ ತೋರಿಸ್ಯಾರಲ್ಲ, ಸರಿಯಾಗಿ ನನಗೆ ಅನ್ಸದ. ಬಟ್ ಏನೋ ಅದೇ ಪಾಯಿಂಟ್ ನನಗೆ ಅನ್ಸ್ಲತ್ತದ. ಬ್ಯಾಡ್ ಬಾಯ್ ಮೂವೀಸ್ ಒಳಗೆ ಸೀನ್ಗಳು ನನಗೆ ಅನ್ಸ್ಲತ್ತದ. ವೆಲ್, ನೋಡೋಣ, ಇನ್ನು ಮೂವಿ ಬರತ್ತ ನಮಗೆ ಗೊತ್ತಾಗಲ್ಲ ಮೂವಿ ಸ್ಟೋರಿ ಏನಂತ. ಬಟ್ ಕ್ರೇಜಿನೆಸ್ ನನಗೆ ಅನಿಸ್ಬೇಕಿತ್ತು. ಬಟ್ ಏನೋ ಎಲ್ಲೋ ಮಿಸ್ಸಿಂಗ್ ನನಗೆ ಅನ್ಸದೆ ಇದು ಟೇಲರ್ ಒಳಗೆ. ವೆಲ್, ಒಂದು ಸ್ಟಾರ್ಟಿಂಗ್ ಅಂದರೆ ಒಂದು ಫುಲ್ಲಿ ಆ್ಯಕ್ಷನ್ಲೆಸ್ ತೋರಿಸ್ಯಾರ. ಸೆಕೆಂಡ್ ಪಾಯಿಂಟ್ ಬಗ್ಗೆ ನಾವು ಮಾತಾಡೋಕೆ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಲ್ ಅಂತ ಒಂದು ಈ ಥರನೋ ಒಂದು ಸ್ಟೋರಿ ಅಂತ ತೋರಿಸ್ಯಾರ. ಥರ್ಡ್ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ 3 ವೇರಿಯೇಷನ್ದಾಗ ತಲಪತಿ ವಿಜಯ್ ಅವ್ರಿಗೆ ತೋರಿಸ್ಯಾರಲ್ಲ, ಅಲ್ಲಿ ಸ್ವಲ್ಪ ಪಾಯಿಂಟ್ ನನಗೆ ಡಿಸಪಾಯಿಂಟ್ ಮಾಡಿಟ್ಟಿದೆ. ಯಾಕಂದ್ರೆ ತೋರಿಸ್ಬೇಡಿತ್ತು ಆ್ಯಕ್ಚುಲಿ ಡಬಲ್ ರೋಲ್ ತಲಪತಿ ವಿಜಯ್ ಫಿಲ್ಮ್ನಲ್ಲಿ ಯಾರಂತ. ಯಾಕಂದ್ರೆ ಫಸ್ಟರೇ ರಿಲೀಸ್ ಮಾಡಿ ಅವಾಗ ಯಾರಂತ ತೋರಿಸಿದ್ರು. ಬಟ್ ಇಲ್ಲಿ 3 ಟ್ರಿಬಲ್ ರೋಲ್ ಅಂತ ತೋರಿಸ್ಯಾರ. ಸ್ವಲ್ಪ ಅದೇ ಪಾಯಿಂಟ್ ನನಗೆ ಡಿಸಪಾಯಿಂಟ್ ಮಾಡಿದೆ. ಮೇನಿ ಆ್ಯಂಡ್ ಬೇರೆ ಆ್ಯಕ್ಟರ್ ಫಿಲ್ಮ್ನಲ್ಲಿ ಯಾರ ಯೋಗಿ ಬಾಬುನ ಇದ್ಮೇಲೆ ಕಾಮಿಡಿ ಫಿಲ್ಮ್ನಲ್ಲಿ ಕಂಪಲ್ಸರಿ ಇರ್ತದೆ. ಬಟ್ ಪ್ರಭುದೇವ್ ಏನು ಕ್ಯಾರೆಕ್ಟರ್ ಅರ, ಇವ್ರನ್ನೂ ಒಂದು ರಾ ಏಜೆಂಟೇ ಇದ್ದಿರ್ಬೇಕು. ಮತ್ತು ಇನ್ನೊಬ್ಬರು ಆ್ಯಕ್ಟರ್ ಫಿಲ್ಮ್ನಲ್ಲಿ ಅಲ್ಲ, ಅವ್ರನ್ನೂ ಒಂದು ರಾ ಏಜೆಂಟೇ ಇದ್ದಿರ್ಬೇಕು. ಅದೇ ಪಾಯಿಂಟ್ ನನಗೆ ಅನ್ಸದ. ಹಾಲಿಡೇಗೆ ಹೋದ್ಮೇಲೆ ಮತ್ತು ಒಂದು ಮಿಷನ್ ಇವ್ರಿಗೆ ಸಿಗ್ತದ ಮತ್ತು ಫ್ಯಾಮಿಲಿಗೆ ಕರ್ಕೊಂಡು ಹೋಗ್ತಾರೆ ಅದೇ ಹಾಲಿಡೇಗೂ. ಸೊ ಇಲ್ಲೆಲ್ಲ ಅದೇ ಪಾಯಿಂಟ್ನಲ್ಲಿ ಟೇಲರ್ ಆಗಂತ ಸರಿಯಾಗಿ ಅಂತ ಅನ್ಸವ ನನಗೆ. ಬಟ್ ಓಕೆ, ಡಿಸಪಾಯಿಂಟ್ ಇಲ್ಲ, ಕ್ರೇಜಿನೆಸ್ ಓಕೆ ನನಗೆ ಅನ್ಸದ. ವೆಲ್, ನೀಗಿನ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ದ ಗೋಟ್ ಟೇಲರ್ ನೋಡಿಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಎನ್ ಬೈ. ప్లాన్ బి కాదు, ప్లాన్ Z వరకు ఉంది మన దగ్గర.